ಎಲ್ರಿಗೂ ನಮಸ್ಕಾರ. ಭದ್ರಾವತಿಯ ನಾಗರಿಕರಿಗೆ ಎಲ್ರಿಗೂ ನಮಸ್ಕಾರ. ಇದು ಭದ್ರಾವತಿಯ ಕನಕ ಮಂಟಪ ಮುಂಭಾಗದಲ್ಲಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ನಿನ್ನೆ 14ನೇ ತಾರೀಕು ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಗಿದೆ. ಅಂಬೇಡ್ಕರ್ ಭವನ ಸಂರಕ್ಷಣಾ ಸಮಿತಿ ಮತ್ತು ಮಾನವ ಹಕ್ಕುಗಳ ಹೋರಾಟ ಸಮಿತಿ ನಿರಂತರವಾಗಿ ಹೋರಾಟಗಳನ್ನ ಮಾಡ್ಕೊಂಡು ಬಂದು ಅನೇಕ ಮಹನೀಯರು ಹೋರಾಟಗಳಿಂದ ಇವತ್ತು ಈ ಅಂಬೇಡ್ಕರ್ ಭವನ ಸಾರ್ವಜನಿಕರ ಉಪಯೋಗಕ್ಕೆ ನಿನ್ನೆ ಉದ್ಘಾಟನೆ ಮೂಲಕ ಸಿದ್ಧಗೊಂಡಿದೆ. ಭಾಳ ಮುಖ್ಯವಾಗಿ ನಿನ್ನೆಯ ಉದ್ಘಾಟನಾ ಸಮಾರಂಭದಲ್ಲಿ ಸ್ವಲ್ಪ ಕಾರ್ಯಕ್ರಮ ಅತ್ಯಂತ ವೇದಿಕೆ ಗೊಂದಲ ಆಗಿತ್ತು. ಭಾಳ ಮುಖ್ಯವಾಗಿ ಏನು ಅಂಬೇಡ್ಕರ್ ಭವನಕ್ಕೆ ನಿರಂತರವಾಗಿ ಅನೇಕ ವರ್ಷಗಳಿಂದ ನಿಜವಾಗಿ ಹೋರಾಟ ಮಾಡಿರ್ತಕ್ಕಂಥ ಕೆಲವು ಹೋರಾಟಗಾರರನ್ನು ನಾವು ವೇದಿಕೆಯಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಇದು ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ ವೇದಿಕೆಯಲ್ಲಿ ಬಹಳ ಗೊಂದಲ ಇರೋದರಿಂದ ನಾನು ಈ ಮೂಲಕ ಸಾರ್ವಜನಿಕರಲ್ಲಿ ಕ್ಷಮೆಯನ್ನು ಯಾಚಿಸ್ತೇನೆ. ಅನೇಕ ಬಾರಿ ಉಪವಾಸ ಸತ್ಯಾಗ್ರಹ ಮಾಡಿದಂಥ ಅನೇಕ ಹೋರಾಟಗಾರರು, ರೈತ ಮಹಿಳೆಯರು, ಬಡವರು, ಪಾದಯಾತ್ರೆ, ನೂರಾರು ಬಾರಿ ಪತ್ರಿಕಾಗೋಷ್ಠಿಗಳನ್ನ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥ ನಮ್ಮ ಅಂಬೇಡ್ಕರ್ ಭವನ ಸಂರಕ್ಷಣಾ ಸಮಿತಿಯ ಸದಸ್ಯರು ಹಾಗೂ ಮಾನವ ಹಕ್ಕುಗಳ ಹೋರಾಟ ಸಮಿತಿಯ ಸದಸ್ಯರು ಹಾಗೆಯೇ ಎಲ್ಲ ಸಾರ್ವಜನಿಕರಿಗೆ ನಿನ್ನೆ ಸ್ವಲ್ಪ ಗೊಂದಲದ ವಾತಾವರಣದಲ್ಲಿ ಬೇಸರ ಆಗಿದ್ದರೆ ನಾನು ಸ್ವತಃ ನಿಮ್ಮೆಲ್ಲರಲ್ಲೂ ಕೂಡ ಕ್ಷಮೆಯನ್ನು ಯಾಚಿಸ್ತೇನೆ ಅಂತ ಹೇಳ್ತಾ, ನಾವು ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಭವನದ ಹೋರಾಟಕ್ಕೆ ನಿಜವಾಗಿ ಯಾರು ಹೋರಾಟ ಮಾಡಿದ್ದಾರೆ ಅವರನ್ನು ಜೂನ್ 21ರಂದು DC ಮಾಯಣ್ಣನವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಹಾಗೆಯೇ MJ ಅಪ್ಪಾಜಿಯವರ ಜನ್ಮ ದಿನಾಚರಣೆ ಪ್ರಯುಕ್ತ ಅವರ ನೆನಪಿನಲ್ಲಿ ಜೂನ್ 21ರಂದು ಭದ್ರಾವತಿಯಲ್ಲಿ ಅದ್ಧೂರಿಯಾಗಿ ಅಂಬೇಡ್ಕರ್ ಭವನದ ಹೋರಾಟವನ್ನು ಮಾಡಿರ್ತಕ್ಕಂಥ ಎಲ್ಲ ಮಹನೀಯರನ್ನು, ನಿಜವಾದ ಹೋರಾಟಗಾರರನ್ನು ಗುರುತಿಸಲಿಕ್ಕೆ ನಾವು ಸಿದ್ಧಗೊಂಡಿದ್ದೇವೆ. ಹಾಗಾಗಿ ಯಾರೂ ಕೂಡ ಬೇಸರ ಮಾಡ್ಕೋಬಾರ್ದು. ಇದು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಸ್ವಲ್ಪ ಗೊಂದಲ ಆಗಿರೋದು ನಿಜನೇ. ಹಾಗೆಯೇ ಈ ಭವನದ ಉದ್ಘಾಟನೆ ಮಾಡಿರ್ತಕ್ಕಂಥ ಮಾನ್ಯ ಶಾಸಕರಾದ BK ಸಂಗಮೇಶ್ವರವ್ರಿಗೆ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಅಂಬೇಡ್ಕರ್ ಭವನ ಉದ್ಘಾಟನೆ ಮಾಡಿದ್ದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹಾಗೆಯೇ ಅಂದಿನ ಶಾಸಕರಾದ MJ ಅಪ್ಪಾಜಿಯವರು ಕೂಡ ಈ ಭವನದ ಪ್ರಾರಂಭ ಮಾಡಿದ್ದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಭಾಳ ಮುಖ್ಯವಾಗಿ ಜಿಲ್ಲಾ ಮಂತ್ರಿಗಳಾದ S ಮಧು ಬಂಗಾರಪ್ಪನವರು ಹೆಚ್ಚುವರಿ ಹಣವನ್ನು ಬಿಡುಗಡೆ ಮಾಡಿಗೊಳಿಸಿದ್ದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಮತ್ತು MP ರಾಘವೇಂದ್ರರವರು ಕೂಡ 25 ಲಕ್ಷದ ಹಣವನ್ನು ಬಿಡುಗಡೆ ಮಾಡಿದ್ದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಮತ್ತು ಹೋರಾಟ ನಡೆಸಿದ ಭದ್ರಾವತಿಯ ಸಮಸ್ತ ನಾಗರಿಕರಿಗೆ, ಭಾಳ ಮುಖ್ಯವಾಗಿ ಮಾನವ ಹಕ್ಕುಗಳ ಹೋರಾಟ ಸಮಿತಿಯ ಮತ್ತು ಅಂಬೇಡ್ಕರ್ ಭವನ ಸಂರಕ್ಷಣಾ ಸಮಿತಿಯ ಎಲ್ಲ ಸದಸ್ಯರಿಗೆ ಕೂಡ ನಾನು ಈ ಮೂಲಕ ಕೃತಜ್ಞತೆಗಳನ್ನ ತಿಳಿಸ್ತಾ, ನಿನ್ನೆ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಾಗರಿಕರು ಕೂಡ ನಾನು ತುಂಬ ಹೃದಯದ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ನಾನು ನಿಮ್ಮ ಪ್ರೀತಿಯ BN ರಾಜು. ಎಲ್ರಿಗೂ ನಮಸ್ಕಾರ.